ನೋಡಿ, ಬರೀ ಒಂದು ಚಿಕ್ಕ ತುಂಡು ಮನಿ ಪ್ಲ್ಯಾಂಟಿಂದ ಪಾಟ್ ತುಂಬ ಮನಿ ಪ್ಲ್ಯಾಂಟನ್ನು ಯಾವ ಥರ ಬೆಳೆಸ್ಬೋದು, ಮನೆ ತುಂಬ ಮನಿ ಪ್ಲ್ಯಾಂಟನ್ನು ಯಾವ ಥರ ಬೆಳೆಸ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಮಿಸ್ ಮಾಡದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ, ನೋಡೋದಕ್ಕೆ ಒಂಥರ ಖುಷಿ ಆಗ್ತಾ ಇರುತ್ತೆ. ಮನೆ ತುಂಬ ಇದ್ದರೆ ತುಂಬ ಅಂತಂದರೆ ತುಂಬ ಒಳ್ಳೆಯದಿದು. ಮೊದಲಿಗೆ ನಮ್ಮ ಮನಿ ಪ್ಲ್ಯಾಂಟ್ ಇದೆಯಲ್ಲ, ಅದರ ಸ್ಟೋರಿ ನಿಮಗೆ ಹೇಳ್ತೀನಿ. ಫಸ್ಟ್ ಇದು ಎಷ್ಟು ಚೆನ್ನಾಗಿ ಪೊದೆ ಥರ ಬೆಳ್ಕೊಂಡಿದೆ ಅನ್ನೋದನ್ನು ತೋರಿಸ್ತೇನೆ. ನೋಡಿ, ಇದರಲ್ಲಿ ತುಳಸಿ ಕೂಡ ಇದೆ ಒಂದೇ ಪಾಟಲ್ಲಿ, ಜಸ್ಟ್ ಚಿಕ್ಕದೊಂದು ಪಾಟ್. ಅದರಲ್ಲಿ ಎಷ್ಟು ಚೆನ್ನಾಗಿ ಈ ಮನಿ ಪ್ಲ್ಯಾಂಟ್ ಬೆಳ್ಕೊಂಡಿದೆ ನೋಡಿ. ಕಂಪ್ಲೀಟಾಗಿ ಪೊದೆ ಥರನೇ ಆಗಿದೆ. ಈ ಥರ ಇಷ್ಟು ಚೆನ್ನಾಗಿ ಬರಬೇಕು ಅಂತಂದರೆ ನಾನು ಇದಕ್ಕೆ ಗೊಬ್ಬರ ಹಾಕಲ್ಲ, ಮಣ್ಣಿದೆ, ನೀರು ಹಾಕಿ ಬೆಳೆಸಿರುವಂಥದ್ದು. ಈ ಥರ ಪೊದೆ ಥರ ತುಂಬಾ ಚೆನ್ನಾಗಿ ಬೆಳ್ಕೋಬೇಕು ಅಂತಂದರೆ ಏನು ಮಾಡಬೇಕು? ತುಂಬಾ ಸಿಂಪಲ್. ಈ ಥರ ತುದಿ ಉದ್ದ ಬರುತ್ತಲ್ವಾ, ಬಳ್ಳಿ ಥರ, ಈ ತುದಿಯನ್ನು ನಾವು ಕಟ್ ಮಾಡಬೇಕು. ತುದಿಯನ್ನು ಕಟ್ ಮಾಡಿ ಬಿಸಾಡಬಾರ್ದು. ಇದನ್ನ ನಾವು ಮನೆ ಒಳಗಡೆ ನೀರಲ್ಲಿ ಬೆಳೆಸ್ಬೋದು. ಅದು ಹೇಗೆ ಅಂತ ತೋರಿಸ್ತೀನಿ. ನಿಮ್ಗೆ 2 ಅಡ್ವಾಂಟೇಜ್ ಇದೆ. ಒಂದು, ಈ ತುದಿ ಕಟ್ ಮಾಡೋದ್ರಿಂದ ಇದರಲ್ಲಿ ಬೇರೆ ಕಡೆ ಗೆಲ್ ಅಂತ ಬರುತ್ತಲ್ವ, ಅದು ದಪ್ಪ ದಪ್ಪ ಆಗಿ ಬೆಳೆಯುತ್ತೆ. ಇನ್ನೊಂದು ಏನು ಅಂತಂದರೆ, ನಿಮಗೆ ಒಳಗಡೆ ಕೂಡ ಮನಿ ಪ್ಲ್ಯಾಂಟನ್ನು ಬೆಳೆಸ್ಬೋದು. ನೋಡಿ, ಇಲ್ಲಿ ತುದಿ ಬಂದಿದೆ, ಈ ಥರ ತುದಿ ಇರುತ್ತಲ್ವ, ಇದನ್ನ ಕಟ್ ಮಾಡಿ ತೆಗೆದಿರ್ತೇನೆ. ಆವಾಗ ಇದು ಇಲ್ಲಿ ಪೊದೆ ಥರ ಬೆಳ್ಕೊಳ್ಳುತ್ತೆ. ನಾನು ಆ್ಯಕ್ಚುಲಿ ಸ್ಟಾರ್ಟಿಂಗ್ ತಂದು ನೆಟ್ಟಾಗ ನೋಡಿ ಇಷ್ಟೇ ಇದ್ದಿದ್ದು. ಇಂಥ ಒಂದು ಗೆಲ್ಲನ್ನು ತಂದು ನೆಟ್ಟಿರೋದು, ಇಷ್ಟೇ ಚಿಕ್ಕದೊಂದು ಗೆಲ್ಲನ್ನು ತಂದು ನೆಟ್ಟಿರೋದು. ಇವಾಗ ಎಷ್ಟಾಗಿದೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ ನೋಡಿ. ಇದು ನಮ್ಮ ಮನೆ ಬೆಕ್ಕುಗಳು. ನೋಡಿ, ಅಲ್ಲಿಂದ ನಾನು ತುದಿಗಳನ್ನು ತೆಗೆದು ಒಳಗಡೆ ಇಡ್ತೇನೆ ಅಂತ ಅಂದೆ ಅಲ್ವಾ. ನೋಡಿ, ಇದು ವಿದೌಟ್ ಮಣ್ಣು ನಾನು ಬೆಳೆಸಿರುವಂಥದ್ದು. ಆಲ್ಮೋಸ್ಟ್ ಇದಕ್ಕೆ ಒಂದು 6 ತಿಂಗಳು ಜಾಸ್ತಿ ಆಯಿತು. ಬರೀ ನೀರಲ್ಲೇ ಇದನ್ನು ನಾನು ಬೆಳೆಸ್ತಿರುವಂಥದ್ದು. ಅದು ಹೇಗೆ ಅಂತ ಹೇಳ್ತೀನಿ. ಸೊ ನಿಮ್ಗೆ ಮನೆ ಒಳಗಡೆ ಇಡಬೇಕು ಅಂತಂದರೆ ಮಣ್ಣು ಕೂಡ ಬೇಕಾಗಿಲ್ಲ, ಬರೀ ನೀರಲ್ಲೇ ನಾವು ಮನಿ ಪ್ಲ್ಯಾಂಟನ್ನು ಬೆಳೆಸ್ಬೋದು. ತುಂಬಾ ಸಿಂಪಲ್ಲಾಗಿ ನೋಡಿ, ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಮತ್ತು ತುಂಬ ಲಕ್ಷಣ ಅಂತ ಕೂಡ ಹೇಳ್ತಾರೆ, ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ, ನಾನು ಅದನ್ನೆಲ್ಲ ಜಾಸ್ತಿ ನಂಬಲ್ಲ. ಬಟ್ ಮನಿ ಪ್ಲ್ಯಾಂಟ್ ನನಗೆ ತುಂಬ ಇಷ್ಟ, ಅದರಿಂದ ಮನೆ ತುಂಬ ಎಲ್ಲ ಈ ಥರ ಮಾಡಿಟ್ಟಿದ್ದೇನೆ. ಅದು ಒಂದು ಗಿಡದಿಂದ ನಾನು ಅದು ಬೆಳೆದಾಗ ಅದರ ತುದಿಯನ್ನು ತೆಗೆದು ನಾನು ಈ ಥರ ಮಾಡಿರುವಂಥದ್ದು. ನನಗೆ ಈ ಥರ ಪಾಟ್ ಸಿಕ್ಕಿಲ್ಲ ಅಂತಂದರೆ ನಾನೇನು ಮಾಡ್ತೀನಿ ಅಂತ ನೋಡಿ, ಇದು ಈ ನೀರಿನ ಬಾಟ್ಲ್ ಇರುತ್ತಲ್ವ, ಅದನ್ನ ಕಟ್ ಮಾಡಿ ಅದಕ್ಕೆ ನೀರು ಹಾಕಿ ಈ ತುದಿಯನ್ನು ತಂದಿಲಿಟ್ಟಿದ್ದೇನೆ ನೋಡಿ. ಸೊ ನಿಮಗೆ ಪಾಟೇ ಬೇಕು ಅಥವಾ ಮಣ್ಣೇ ಇರಬೇಕು ಅಂತ ಏನಿಲ್ಲ, ಬರೀ ನೀರಲ್ಲಿ ಕೂಡ ಬೆಳೆಸ್ಬೋದು. ಇವಾಗ ಕ್ಲೀನಾಗಿ ನಾನು ಫಸ್ಟಿಂದ ತೋರಿಸ್ತೇನೆ ಯಾವ ಥರ ಕಟ್ ಮಾಡಿ ನೀರಲ್ಲಿ ಇಟ್ಕೊಂಡು ಅದನ್ನ ಹೇಗೆ ಮೇಂಟೈನ್ ಮಾಡಿ ನೀಟಾಗಿ ಮನೆ ಒಳಗಡೆ ಬೆಳೆಸ್ಬೋದು ಅಂತ. ಮೊದಲಿಗೆ ಈ ಜಾಸ್ತಿ ಉದ್ದ ಇರುತ್ತಲ್ವ ಬಳ್ಳಿ, ಅದನ್ನ ನಾವು ಈ ಥರ ಕಟ್ ಮಾಡ್ಕೋಬೇಕು ಹೀಗೆ. ನೋಡಿ, ಇದು ಕೂಡ ತುಂಬ ಉದ್ದ ಇದೆ. ಇದನ್ನ ನಾವು 2-3 ಮಾಡ್ಕೋಬೋದು. ನೀವಿಲ್ಲಿ ಬೇರೆ ಏನಾದರೂ ಇದ್ದರೆ ಬೇರೆನ ನೋಡ್ಕೊಂಡು ಕತ್ತರಿಸ್ಬೋದು, ಯಾಕಂತಂದರೆ ಬೇರು ನೀರೊಳಗಡೆ ಇದ್ದರೆ ಚೆನ್ನಾಗಿ ಬೇಗ ಬೆಳೆಯುತ್ತೆ. ನೋಡಿ, ಇಷ್ಟು ಕಟ್ ಮಾಡ್ಕೊಂಡಿದ್ದೇನೆ. ಈಗ ಹೊಸದಾಗಿ ಉದ್ದ ಬಂದಿರುತ್ತದೆ. ಇದರಲ್ಲಿ ನಾನು ಒಂದು ಎಲೆ ಕೂಡ ನಾನು ಬಿಸಾಡಲ್ಲ. ಆ್ಯಕ್ಚುಲಾಗಿ ಬರೀ ಎಲೆ ಇದ್ದರೂ ಕೂಡ ನೀರಲ್ಲಿ ಇದು ತುಂಬ ದಿನ ಚೆನ್ನಾಗಿರುತ್ತೆ ಮತ್ತು ಬೇರು ಹುಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಇದನ್ನ ಬೆಳೆಸೋದಕ್ಕೆ ಅಥವಾ ಒಳಗಡೆ ನಾವಿಟ್ಟು ಇದನ್ನ ಡೆಕೋರೇಟ್ ಮಾಡೋದಕ್ಕೆ ಮಣ್ಣು ಬೇಡ, ಏನು ಬೇಡ, ಬರೀ ಒಂದು ಇದರಲ್ಲಿ ಈ ಚಿಕ್ಕ ಪಾಟಲ್ಲಿ ಸ್ವಲ್ಪ ನೀರನ್ನು ತಗೊಂಡಿದ್ದೇನೆ ಅಷ್ಟೇ. ಈ ನೀರಲ್ಲಿ ನಾವು ಇದನ್ನ ಇಟ್ಬಿಡ್ಬೋದು. ಇದಿರುತ್ತಲ್ವ ಬುಡ, ಅದನ್ನ ಹೀಗೆ ನೀರಲ್ಲಿ ಈ ಥರ ಇಟ್ಬಿಡೋದು. ನೀಟಾಗಿ ಜೋಡಿಸಿ ಈ ಥರ ಇಟ್ಕೋಬೋದು. ನೋಡಿ, ಇದು ಈಗ ನಾನು ರೆಡಿ ಮಾಡಿಟ್ಟಿರುವಂತಹ ಮನಿ ಪ್ಲ್ಯಾಂಟ್ ಇದು ಪಾಟ್. ಒಳಗಡೆ ಬರೀ ನೀರಲ್ಲೇ ರೆಡಿ ಮಾಡಿಟ್ಟಿರುವಂಥದ್ದು. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಆ್ಯಕ್ಚುಲಾಗಿ ಇದು ತುಂಬ ಲಕ್ಷಣ ಅಂತಾರೆ, ಮನಿ ಪ್ಲ್ಯಾಂಟ್ ಇದ್ದರೆ ಮನೇಲಿ ದುಡ್ಡು ಜಾಸ್ತಿ ಆಗುತ್ತೆ ಅಂತ ಅಂತಾರೆ. ಇನ್ನೊಂದು ಏನು ಅಂತಂದರೆ, ಆ್ಯಕ್ಚುಲಿ ಸೈಂಟಿಫಿಕ್ಕಾಗಿ ಹೇಳಬೇಕು ಅಂತಂದರೆ ಇದರಿಂದ ಕಾರ್ಬನ್ ಡೈಆಕ್ಸೈಡನ್ನು ಇದು ಜಾಸ್ತಿ ಹೀರ್ಕೊಳ್ಳುತ್ತೆ ಮತ್ತು ಆಕ್ಸಿಜನನ್ನು ಜಾಸ್ತಿ ರಿಲೀಸ್ ಮಾಡುತ್ತೆ. ಅದರಿಂದ ಇದು ಮನೆಯೊಳಗಡೆ ಇದ್ದರೆ ಹೆಲ್ತ್ ಬೆನಿಫಿಟ್ ಕೂಡ ಇದೆ ನೋಡಿ.
ಇದು ನೀವು 1 ವರ್ಷ ಬೇಕಾದರೂ ಇದೇ ಥರ ಇರುತ್ತೆ. ಒಂದು ಸರಿ ನೀವು ಈ ಥರ ಇಟ್ಬಿಟ್ಟು ಮನೇಲಿ ಎಲ್ಲಿ ಬೇಕಾದರೂ ಇಡ್ಬೋದು. ಬಟ್ ಏನಂತಂದರೆ ಸ್ವಲ್ಪ ಈ ಗಾಳಿ ಬೆಳಕು ಬರೋ ಕಡೆ ಇಡಿ, ಚೆನ್ನಾಗಿ ಗ್ರೋ ಆಗುತ್ತೆ. ಈಗ ಇದು ನೋಡಿ, ನಾನು ತುಂಬ ಹಿಂದೆ ಇಟ್ಟಿರುವಂತಹ ಪ್ಲ್ಯಾಂಟ್. ನೀವು ಏನು ಮಾಡಬೇಕು ಅಂತಂದರೆ ನೀರಲ್ಲಿ ಒಂದ್ಸರಿ ಇಟ್ಬಿಟ್ಟು ನಂತರ ಅದೇ ನೀರಲ್ಲಿ ಕಂಟಿನ್ಯೂ ಮಾಡೋದಲ್ಲ. ಇದಕ್ಕೆ ನಾವು ಗೊಬ್ಬರ ಹಾಕಲ್ಲ, ನೀರಲ್ಲಿರುವಂಥ ಮಿನರಲ್ಸನ್ನೇ ಹೀರಿಕೊಂಡಿದ್ದು ಗ್ರೋ ಆಗಬೇಕು. ಅದರಿಂದ ಏನು ಅಂತಂದರೆ ನಾವು ಈ ನೀರಿದೆಯಲ್ಲ ಇದನ್ನ ಚೇಂಜ್ ಮಾಡ್ತಾ ಇರಬೇಕು. ಮತ್ತು ಏನಂತಂದರೆ ಅದರಲ್ಲಿ ಏನಾದರೂ ಕೀಟಗಳೆಲ್ಲ ಸೇರ್ಕೊಳ್ಳುವಂತಹ ಚಾನ್ಸಸ್ ಇರುತ್ತೆ. ಅದರಿಂದ ವಾರಕ್ಕೊಂದ್ಸರಿ ಆದರೂ ಇದೆಲ್ಲದನ್ನು ತೆಗೆದುಬಿಡಬೇಕು. ನೀಟಾಗಿ ತೆಗೆದು ಒಂದ್ಸರಿ ನಾನು ತೋರಿಸ್ತೇನೆ ನೋಡಿ ನಿಮಗೆ. ಇದರಲ್ಲಿ ಕೆಲವು ಬೇರು ಕೂಡ ಹುಟ್ಕೊಂಡಿದೆ ನೋಡಿ. ಹೊಸದಾಗಿ ನಾನು ಈಗ ಹಾಕಿದಲ್ಲ ಆ ಪ್ಲ್ಯಾಂಟಲ್ಲಿ ಇಲ್ಲಿ ಬೇರಿರಲ್ಲ, ಈ ಥರ ಪ್ಲೇನ್ ಇರುತ್ತೆ. ಇದು ಹಾಕಿ ತುಂಬ ಟೈಮ್ ಆಯಿತು. ಇದರ ಬುಡಗಳಲ್ಲಿ ನೋಡಿ, ನಿಮ್ಗೆ ಗೊತ್ತಾಗ್ತಿದೆಯಾ ಎಷ್ಟು ಚೆನ್ನಾಗಿ ಬೇರುಗಳು ಹುಟ್ಕೊಂಡಿದೆ ಅಂತ. ನೀರಲ್ಲಿ ಹುಟ್ಕೊಂಡಿರುವಂಥ ಬೇರುಗಳಿದು ನೋಡಿ. ಇದೆಲ್ಲದನ್ನು ಒಂದ್ಸರಿ ನೀಟಾಗಿ ತೆಗೆದು ಬಿಡ್ತೇನೆ. ಬಟ್ ಇದು ಮಾಡಿಬಿಡಿ, ಅದಕ್ಕೆ ಡ್ಯಾಮೇಜ್ ಮಾಡಿಬಿಡಿ. ಬೇರಿಗೆಲ್ಲ ಕ್ಲೀನಾಗಿ ನಾವು ಹ್ಯಾಂಡಲ್ ಮಾಡಬೇಕು. ಮತ್ತೇನು ಅಂತಂದರೆ ಏನಾದರೂ ಎಲೆ ಕೊಳ್ತು ಗಿಳ್ತಿದ್ರೆ ಅದನ್ನ ರಿಮೂವ್ ಮಾಡಿ ಬಿಡಬೇಕು. ಎಲ್ಲಾದರೂ ಹುಳ ಗಿಳ ಏನಾದರೂ ಇದ್ದರೆ ಅದನ್ನ ರಿಮೂವ್ ಮಾಡಿಬಿಡಿ. ನಮ್ಮ ಮನೇಲಿ ಇದೆಲ್ಲ ಏನಂತಂದರೆ ಈ ಬೆಕ್ಕುಗಳ ಪ್ರಾಬ್ಲಮ್ಮು, ಹರಿದಾಗ್ತವೆ. ಈ ನೀರು ನೋಡಿ 1 ವಾರದಿಂದ ತೆಗೆದೆಲ್ಲ ಎಷ್ಟು ಗಲೀಜಿರುತ್ತೆ ಅಂತ. ನಾನು ಸಂಡೇ ಈ ನೀರನ್ನು ಚೇಂಜ್ ಮಾಡ್ತೇನೆ. ಅದಕ್ಕಿಂತ ಮುಂಚೆ ಇದೆಯಲ್ವಾ, ಈ ಎಲೆಗಳನ್ನು ಒಂಚೂರು ನೀರಲ್ಲಿ ತೊಳ್ಕೊಬೇಕು ನಾವು ನೋಡಿ. ರನ್ನಿಂಗ್ ನೀರಿನ ಟ್ಯಾಪ್ ವಾಟರ್ ಕೆಳಗಡೆ ಇದನ್ನ ಇರ್ತೀನಿ. ಯಾಕಂತಂದರೆ ಎಲ್ಲಾದರೂ ಹುಳ ಗಿಳ ಸೇರ್ಕೊಂಡಿದ್ರು ಕೂಡ ತೊಳೆದೋಗುತ್ತೆ, ಡಸ್ಟ್ ಇದ್ರೂ ಕ್ಲೀನ್ ಆಗುತ್ತೆ. ಈ ಥರ ಒಂಚೂರು ತೊಳ್ಕೊಂಬಿಡಿ. ಈ ಪಾಟನ್ನು ಕೂಡ ತೊಳೆದ್ಬಿಟ್ಟು ನೀರನ್ನು ತುಂಬಿಸಿದ್ದೇನೆ. ಮುಕ್ಕಾಲು ನೀರು ಇರಬೇಕು. ಇನ್ನೊಂದು ನೆನ್ಪಿಟ್ಕೊಳ್ಳಿ, ಪಾಟಲ್ಲಿ ಕೆಳಗಡೆ ಹೋಲ್ ಬರುತ್ತೆ. ಆ ಥರ ಇದ್ದರೆ ನೀವು ನೀರಲ್ಲಿ ಇಡೋಕ್ಕಾಗಲ್ಲ, ಮಣ್ಣು ಹಾಕಿ ಇಡಬೇಕಾಗುತ್ತೆ. ಮತ್ತೆ ಇದನ್ನ ನೀಟಾಗಿ ನಾವು ಜೋಡಿಸಿಡ್ಬೇಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬೇರು ಬಂದಿದೆ ಅಂತ. ನೋಡಿ, ಮನಿ ಪ್ಲ್ಯಾಂಟದು ಪಾಟ್ ರೆಡಿ ಆಯಿತು. ಇದಿಷ್ಟೇ, ಒಂದು ಚಿಕ್ಕದೊಂದು ತುಂಡಿದ್ರೆ ಮನಿ ಪ್ಲ್ಯಾಂಟ್ ಇದು ಎಷ್ಟು ಚೆನ್ನಾಗಿ ಇದನ್ನ ಬೆಳೆಸ್ಬೋದು ನೋಡಿ. ಸೊ ಫಸ್ಟಿಗೆ ಒಂದು ಚಿಕ್ಕ ಗಿಡನ ತಂದು ಮಣ್ಣಿನ ಪಾಟಲ್ಲಿ ಹಾಕಿ ಬೆಳೆಸಬೇಕು. ಅದಾದ ನಂತರ ಅದರಲ್ಲಿ ಚಿಗುರು ಬರ್ತಾ ಇದ್ದಂಗೆ, ಆ ಚಿಗುರು ಉದ್ದ ಆಗ್ತಾ ಇದ್ದಂಗೆ ಅದನ್ನ ತುದಿಯನ್ನು ಕಟ್ ಮಾಡಿಬಿಟ್ಟು ಈ ಥರ ನಾವು ಒಳಗಡೆ ಬರೀ ನೀರಲ್ಲೇ ಹಾಕಿ ಬೆಳೆಸ್ಬೋದು. ಮನೆ ತುಂಬ ಈ ಮನಿ ಪ್ಲ್ಯಾಂಟ್ ಇದ್ದರೆ ನೋಡೋದಕ್ಕೆ ಕೂಡ ತುಂಬ ಚೆಂದ, ನಮ್ಮ ಆರೋಗ್ಯಕ್ಕೆ ಕೂಡ ಒಳ್ಳೆಯದು, ಮನಸ್ಸು ಕೂಡ ತುಂಬ ಫ್ರೆಶ್ ಆಗಿರುತ್ತೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನೀವು ಮಾತ್ರ ನೋಡೋದಲ್ಲ, ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.